ಪಾಮ್ ಜುಮೈರಾ. ನೀವು ಇದನ್ನ ಅಟ್ಲೀಸ್ಟ್ ಎಲ್ಲಿಯಾದ್ರೂ ನೋಡೇ ಇರ್ತೀರ. ಇದನ್ನ ಮೊದಲು ನೋಡಿದ ತಕ್ಷಣ ನಮ್ಗನ್ಸೋದು ಇದೇನಿದು ಈ ರೀತಿ ಇದೆಯಲ್ಲ, ಇದನ್ನ ಹೇಗೆ ಕಟ್ಟಿದ್ದಾರೆ ಅಂತ, ಇದರಲ್ಲಿ ಏನಿದೆ ಎಂದು. ಇಲ್ಲಿ ಒಂದು ನೈಟ್ ಸ್ಟೇ ಆಗಬೇಕು ಅಂದರೆ 20,000 ರಿಂದ 30,000 ರೂಪಾಯಿಗಳಾಗುತ್ತೆ. ಈ ಒಂದು ಐಲ್ಯಾಂಡ್ ಅನ್ನು ಸುಮಾರು $12 ಬಿಲಿಯನ್ ಖರ್ಚು ಮಾಡಿ ಯಾಕೆ ಕಟ್ಟಲಾಗಿದೆ ಗೊತ್ತಾ? ದುಬೈ ಇವತ್ತು ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಇನ್ ದ ವರ್ಲ್ಡ್. ಪ್ರತಿಯೊಬ್ಬರು ಕೂಡ ಒಂದ್ಸಲಿ ಆದರೂ ಈ ದುಬೈನ ವಿಸಿಟ್ ಮಾಡಬೇಕು ಅಂದ್ಕೊತಾರೆ. ಈ ದುಬೈಗೆ ಮೇನ್ಲಿ 2 ಕಡೆಯಿಂದ ಇನ್ಕಮ್ ಬರುತ್ತೆ. ಒಂದು ಕ್ರೂಡ್ ಆಯಿಲ್ ಆದರೆ ಎರಡನೆಯದು ಟೂರಿಸ್ಟ್. ಸೊ ಇದಕ್ಕೋಸ್ಕರನೇ ದುಬೈಯಲ್ಲಿ ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬ್, ಫ್ಯೂಚರ್ ಮ್ಯೂಸಿಯಂಗಳಂತ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ಗಳನ್ನು ಕಟ್ಟಲಾಗಿದೆ. ಈ ಪಾಮ್ ಜುಮೈರಾ ಐಲ್ಯಾಂಡ್ ಅನ್ನ ಯಾಕೆ ಕಟ್ಟಿದ್ದಾರೆ ಅಂದರೆ ಮುಂದೆ ಅವರಿಗೆ ಸಿಗುತ್ತಿರೋ ಆಯಿಲ್ ಕಡಿಮೆ ಆದಾಗ ಟೂರಿಸ್ಟ್ ಇಂದ ಇನ್ಕಮ್ ಮಾಡಬಹುದು ಎಂದು. ಆದರೆ ಈ ಪಾಮ್ ಜುಮೈರಾವನ್ನ ಹೇಳ್ದಷ್ಟು ಈಸಿಯಾಗಿ ಕಟ್ಟಿಲ್ಲ. ಇದರಿಂದ ಅನೇಕ ಸವಾಲುಗಳಿವೆ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಈ ಐಲ್ಯಾಂಡ್ ಅಲ್ಲಿ ಪ್ರತಿಯೊಂದು ವಿಲ್ಲಾಗಳಿಗೂ ಪ್ರೈವೇಟ್ ಬೀಚ್ ಇರುತ್ತೆ. ಸಮುದ್ರಗಳ ಅಲೆಗಳನ್ನ ತಡೆದು ಅಲ್ಲಿ ಒಂದು ಲಕ್ಸುರಿ ಐಲ್ಯಾಂಡ್ ಅನ್ನ ಕಟ್ಟಿದ್ದಾರೆ. ಈ ಪಾಮ್ ಜುಮೈರಾ ಐಲ್ಯಾಂಡ್ ಅನ್ನ ಪ್ರೊಟೆಕ್ಟ್ ಮಾಡಲು ಇಂಜಿನಿಯರ್ಗಳು ಒಂದು ಔಟ್ ವಾಲ್ ಅನ್ನ ರೆಡಿ ಮಾಡಿದ್ದಾರೆ. ಅದಕ್ಕೆ 99 ಲಕ್ಷ ಟನ್ ಅಷ್ಟು ಕಲ್ಲುಗಳನ್ನ ಸಮುದ್ರದಲ್ಲಿ ಹಾಕಿ ಔಟರ್ ವಾಲ್ ಅನ್ನ ರೆಡಿ ಮಾಡ್ತಾರೆ. ಇದರಲ್ಲಿ ಒಂದು ಕಲ್ಲು ಸರಿಯಾಗಿ ಇಲ್ಲ ಅಂದ್ರೆ ಇಡೀ ಐಲ್ಯಾಂಡ್ ನೀರಿನಲ್ಲಿ ಮುಳುಗಿ ಹೋಗುತ್ತಿತ್ತು. ಸೀ ಡ್ರೈವರ್ಗಳು 30 ಮೀಟರ್ಗಳಷ್ಟು ಕೆಳಗೆ ಹೋಗಿ ಅಲ್ಲಿನ ಕಲ್ಲುಗಳ ಪೊಸಿಷನ್ ಅನ್ನ ಚೆಕ್ ಮಾಡಿ ಟೀಮ್ಗೆ ಓಕೆ ಸಿಗ್ನಲ್ ಕೊಟ್ಟಾಗ ಮಾತ್ರ ಮುಂದೆ ಸಾಗುತ್ತಿದ್ರು. ಇದು ಶುರುವಾಗಿ 6 ತಿಂಗಳಾದರೂ ಇಂಜಿನಿಯರ್ ಟೀಮ್ ಬರೀ 4 ಕಿಲೋಮೀಟರ್ ಮಾತ್ರ ವಾಲನ್ನು ಕಟ್ಟಿದ್ರು. ಇನ್ನು 7 ಕಿಲೋಮೀಟರ್ ಬಾಕಿ ಇತ್ತು. ಆದರೆ ದುಬೈನ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅವರು ಇಂಜಿನಿಯರ್ಗಳಿಗೆ ಈ ಐಲ್ಯಾಂಡ್ ಅನ್ನು ಕಟ್ಟಲು ಬರೀ 2.5 ವರ್ಷಗಳನ್ನು ಮಾತ್ರ ಕೊಟ್ಟಿದ್ರು. ಆದರೆ ಇಂಜಿನಿಯರ್ಗಳಿಗೆ ಬರೀ ಇನ್ನು 21 ತಿಂಗಳುಗಳು ಮಾತ್ರ ಉಳಿದಿತ್ತು. ಇಷ್ಟರಲ್ಲಿ ಔಟರ್ ವಾಲ್ ಜೊತೆಗೆ ಪಾಮ್ ಶೇಪ್ಡ್ ಐಲ್ಯಾಂಡ್ ಅನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ಆಚೆ ಔಟರ್ ವಾಲ್ ಕನ್ಸ್ಟ್ರಕ್ಟ್ ಮಾಡದೆ ಒಳಗಡೆ ಐಲ್ಯಾಂಡ್ ಅನ್ನ ಮಾಡದೆ ಸಮುದ್ರದ ಅಲೆಗಳಿಂದ ಐಲ್ಯಾಂಡ್ ಮುಳುಗಿ ಹೋಗ್ಬಿಡುತ್ತಿತ್ತು. ಈ ಸಮಸ್ಯೆಯಿಂದ ಆಚೆ ಬರಲು ಇಂಜಿನಿಯರ್ಗಳು ಹೊಸ ಐಡಿಯಾವನ್ನ ಮಾಡಿದ್ರು. ಇದರಲ್ಲಿ ಐಲ್ಯಾಂಡ್ ಹಾಗೂ ವಾಲ್ ಅನ್ನ ಜೊತೆಯಾಗಿ ಕಟ್ಟಲು ಶುರು ಮಾಡಿದರು. ಈ ಪಾಮ್ ಜುಮೈರಾ ಐಲ್ಯಾಂಡ್ ಮಾಡಬೇಕಾದ್ರೆ ಬರೋಬ್ಬರಿ 15 ಕೋಟಿ ಟನ್ಗಳಷ್ಟು ಮರಳು ಬೇಕಾಗುತ್ತೆ. ಇದೊಂದು ದೊಡ್ಡ ಸವಾಲೇ ಸರಿ. ನೀವು ಕೇಳಬಹುದು, ಅವರಿಗೇನು ಡೆಸರ್ಟ್ ಅಲ್ಲಿ ಅಷ್ಟೊಂದು ಮರಳು ಇದೆ, ಅದನ್ನು ಉಪಯೋಗಿಸ್ಕೊಂಡು ಕಟ್ಟಬಹುದಿತ್ತಲ್ವಾ ಅಂತ. ಆದ್ರೆ ಈ ಮರಳು ನೀರಿನ ಜೊತೆ ಬೆರೆತು ಹೋಗುತ್ತದೆ. ಸ್ನೇಹಿತರೆ, ಅವ್ರಿಗೆ ಎಂತ ಮರಳು ಬೇಕಿತ್ತು ಅಂದ್ರೆ ನೀರಿನ ಜೊತೆ ಮಿಕ್ಸ್ ಆಗದೆ ಇರುವಂತ ಮರಳು ಬೇಕಿತ್ತು. ಸೊ ಅನೇಕ ರಿಸರ್ಚ್ ಗಳ ನಂತರ ಆ ಮರಳು ಅವರಿಗೆ ನೀರಿನ ತಳಭಾಗದಲ್ಲಿ ಸಿಗುತ್ತೆ. ಆ ಮರಳನ್ನ ಹೊರ ತೆಗೆಯಲು ಡ್ರೀಸರ್ ಅನ್ನ ಉಪಯೋಗಿಸಿಕೊಳ್ತಾರೆ. ಈ ಡ್ರೀಸರ್ 1 ಗಂಟೆಯಲ್ಲಿ 8,000 ಟನ್ಗಳಷ್ಟು ಮರಳನ್ನ ಹೊರ ತೆಗೆದು ಸ್ಟೋರ್ ಮಾಡಿಕೊಳ್ಳುತ್ತೆ. ನಂತರ ಅದನ್ನ ಕನ್ಸ್ಟ್ರಕ್ಟ್ ಆಗುತ್ತಿರುವ ಜಾಗಕ್ಕೆ ಬಂದು ಸ್ಪ್ರೇ ಮಾಡುತ್ತಾರೆ. ಈ ಪ್ರೋಸೆಸ್ ಅನ್ನ ರೈನ್ಬೋಯಿಂಗ್ ಎಂದು ಕರೆಯುತ್ತಾರೆ. ಪಾಮ್ ಟ್ರೀ ಶೇಪ್ಡ್ ಐಲ್ಯಾಂಡ್ ಮಾಡೋದು ರೈನ್ಬೋ ಪ್ರೋಸೆಸ್ ನಲ್ಲಿ ತುಂಬಾ ಈಸಿ ಆಗಿರಲಿಲ್ಲ. ಯಾಕೆ ಅಂದ್ರೆ ಈ ಐಲ್ಯಾಂಡ್ ನಲ್ಲಿ ಸ್ಟ್ರೈಟ್ ಆಗಿ ಒಂದೇ ಒಂದು ಲೈನ್ ಇತ್ತು, ಮಿಕ್ಕಿದ್ದೆಲ್ಲ ಕರ್ವ್ ಶೇಪ್ ಆಗಿರುತ್ತೆ. ಇಂಜಿನಿಯರ್ಗಳಿಗೆ ಇಲ್ಲಿ ರೈನ್ಬೋಯಿಂಗ್ ಮಾಡೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಸುಮಾರು 650 ಕಿಲೋಮೀಟರ್ ಮೇಲಿನ ಸ್ಯಾಟಲೈಟ್ ನ ಉಪಯೋಗಕ್ಕೆ ಬಳಸ್ಕೊಳ್ತಾರೆ. ಆ ಸ್ಯಾಟಲೈಟ್ ನ ಮೂಲಕ ಅದರ ಫೋಟೋಗಳಿಂದ ಐಲ್ಯಾಂಡ್ ಅಲ್ಲಿ ಆಗುತ್ತಿರುವ ಕೆಲಸ ಅದರ ಶೇಪ್ ನಲ್ಲಿ ಆಗುತ್ತಿದೆಯೋ ಇಲ್ವೋ ಎಂದು ಸ್ಯಾಟಲೈಟ್ ನ ಮೂಲಕ ತಿಳಿದುಕೊಳ್ಳಬಹುದಿತ್ತು. ಆದರೆ ಡ್ರೀಸರ್ಗಳು ಎಕ್ಸಾಕ್ಟ್ ಪಿನ್ ಟು ಪಿನ್ ಆಗಿ ರೈನ್ಬೋಯಿಂಗ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈ ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡೋದಕ್ಕೆ ಇವರು GPS ಅನ್ನ ಯೂಸ್ ಮಾಡ್ಕೊತಾರೆ. ವರ್ಕರ್ಗಳು ಅವರ ಕೈಯಲ್ಲಿ GPS ಇಟ್ಕೊಂಡು ಅವರ ಐಲ್ಯಾಂಡ್ ನ ಬಾರ್ಡರ್ ನಲ್ಲಿ ವಾಕ್ ಮಾಡಿಕೊಂಡು ಹೋದರೆ ಅವರ ಪೊಸಿಷನ್ ಅನ್ನ ಸೇವ್ ಮಾಡಿ ಅದನ್ನ ಡ್ರೀಸರ್ಗೆ ಕಳಿಸಲಾಗುತ್ತೆ. ಆಗ ಡ್ರೀಸರ್ಗಳು ಆ ಪಾಯಿಂಟ್ ಗೆ ಮಾತ್ರ ರೈನ್ಬೋಯಿಂಗ್ ಮಾಡಲಾಗುತ್ತೆ. ಈ ಐಲ್ಯಾಂಡ್ ಅನ್ನ 40 ರಿಂದ 50% ಕಟ್ಟಲಾಗಿತ್ತು. ಆಗ ಇನ್ನೂ ಒಂದು ಸಮಸ್ಯೆ ಶುರುವಾಯಿತು. ಆಚೆ ವಾಲ್ ಕಟ್ಟಿರುವುದರಿಂದ ನೀರು ಒಳಗೆ ಬರೋದು ನಿಲ್ಲಿಸಿಬಿಟ್ಟಿತ್ತು. ಆದ್ದರಿಂದ ಒಳಗಿದ್ದ ನೀರು ಒಂದೇ ಕಡೆ ನಿಂತಿದ್ದರಿಂದ ಹಾರ್ಡ್ ಆಗುತ್ತೆ. ಆದ್ದರಿಂದ ವಾಸನೆ ಬರಲು ಶುರುವಾಗುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ ಆಯಿತು. ಇದರಿಂದ ಇಡೀ ಪ್ರಾಜೆಕ್ಟ್ ಫ್ಲಾಪ್ ಆಗುವ ಸಾಧ್ಯತೆ ಇತ್ತು. ಸೊ ಇದಕ್ಕೋಸ್ಕರ ಐಲ್ಯಾಂಡ್ ನ ಡಿಸೈನ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಂಜಿನಿಯರ್ಗಳು ಇದಕ್ಕಾಗಿ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿತಾರೆ. ಆಚೆ ಕಟ್ಟಿದ್ದ ವಾಲ್ ಅನ್ನ 2 ಕಡೆ ಬ್ರೇಕ್ ಮಾಡಲಾಗುತ್ತೆ. ಒಂದು ಕಡೆ ನೀರು ಬಂದರೆ ಒಂದು ಕಡೆ ನೀರನ್ನು ಹೊರಗೆ ಹೋಗುವ ರೀತಿ ಮಾಡುತ್ತಾರೆ. ಈ ಸೊಲ್ಯೂಷನ್ ಎಷ್ಟು ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ, ಅದರ ಒಳಗಿದ್ದ ವಾಟರ್ ಎಲ್ಲ ಆಚೆ ಹೋಗಲು ಶುರು ಮಾಡುತ್ತೆ ಹಾಗೂ ಹೊಸ ನೀರು ಬಂದು ಸೇರುತ್ತೆ. ಆಗಸ್ಟ್ 2003ರಲ್ಲಿ ಔಟರ್ ವಾಲ್ ಕಂಪ್ಲೀಟ್ ಆಗುತ್ತೆ. ಎಲ್ಲಾ ಇಂಜಿನಿಯರ್ಸ್ ಗಳು ಹಾಗೂ ವರ್ಕರ್ ಗಳು ಸಂತೋಷದಿಂದ ಇರಬೇಕಾದ್ರೆ ಮತ್ತೆ ಎಂತ ಸಮಸ್ಯೆ ಬರುತ್ತೆ ಅಂದ್ರೆ
ಪಾಮ್ ಶೇಪ್ನಲ್ಲಿ ಹಾಕಿದ್ದ ಮರಳು ಲೂಸ್ ಆಗಲು ಶುರುವಾಗುತ್ತೆ. ಇದರಿಂದ ಇಷ್ಟು ವರ್ಷ ಕಟ್ಟಿದ್ದ ಐಲ್ಯಾಂಡ್ ಒಂದೇ ಸಲ ನೀರಿನಲ್ಲಿ ಮುಳುಗಲು ಶುರು ಮಾಡುತ್ತೆ. ಇದಕ್ಕೆ ಒಂದೇ ಸೊಲ್ಯೂಷನ್ ಅಂದ್ರೆ ಮರಳನ್ನ ಕಾಂಪ್ಯಾಕ್ಟ್ ಮಾಡಬೇಕಾಗಿರುತ್ತದೆ. ಆದರೆ ನಾರ್ಮಲ್ ರೋಲರ್ಗಳು ಮೇಲೆ ಮಾತ್ರ ಕಾಂಪ್ಯಾಕ್ಟ್ ಮಾಡಲಾಗುತ್ತೆ, ಒಳಗಡೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇದಕ್ಕೆ ಎಂತ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾರೆ ಅಂದ್ರೆ ಹೈಡ್ರಾಲಿಕ್ ವೈಬ್ರೇಷನ್ ಅನ್ನು ಯೂಸ್ ಮಾಡ್ತಾರೆ. ಅದು ಮರಳಿನ ಆಳಕ್ಕೆ ಹೋಗಿ ವೈಬ್ರೇಷನ್ ಮಾಡೋದರಿಂದ ಮರಳು ಕಾಂಪ್ಯಾಕ್ಟ್ ಆಗಲು ಶುರು ಮಾಡುತ್ತೆ. ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ. 40,000 ವರ್ಕರ್ಸ್ ಗಳಿಂದ 3 ವರ್ಷದಲ್ಲಿ ಈ ಒಂದು ಹೊಸ ಐಲ್ಯಾಂಡ್ ಅನ್ನ ಶುರು ಮಾಡ್ತಾರೆ. ಜನವರಿ 2009ರಲ್ಲಿ ಎಲ್ಲಾ ಬಿಲ್ಡಿಂಗ್ ಗಳನ್ನ ಕಟ್ಟಿ ಇಡೀ ಪ್ರಪಂಚಕ್ಕೆ ಇದನ್ನ ಓಪನ್ ಮಾಡ್ತಾರೆ. ಮತ್ತೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.